ಇಂದು 7ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಬಿಲ್ಲಬ್ಬ ನಾಟಕವನ್ನು ಪ್ರದರ್ಶಿಸುತ್ತಿದ್ದಾರೆ. ಇವನ ಹೆಸರು ಸಂದೇಶ್. ಇವನು ವಹಿಸುತ್ತಿರುವ ಪಾತ್ರ ಸೈನಿಕ. ಇವನ ಹೆಸರು ಸಂದೀಪ್. ಇವನು ವಹಿಸುತ್ತಿರುವ ಪಾತ್ರ ದುರ್ವಿದ್. ಇವನ ಹೆಸರು ಗೌತಮ್. ಇವನು ವಹಿಸುತ್ತಿರುವ ಪಾತ್ರ ವಸುದೇವ. ಇವನ ಹೆಸರು ಪ್ರಮೋದ್. ಇವನ ಹೆಸರು ನಂದೀಶ್. ಇವರಿಬ್ಬರು ವಹಿಸುವ ಪಾತ್ರ ಸೈನಿಕ. ಇವರ ಹೆಸರು ಚೇತನ. ಇವರು ವಹಿಸುತ್ತಿರುವ ಪಾತ್ರ ಕಂಸ. ಇವರ ಹೆಸರು ಭೂಮಿಕಾ. ಇವರು ವಹಿಸುತ್ತಿರುವ ಪಾತ್ರ ಮಂತ್ರಿ. ಇವರ ಹೆಸರು ಸುಶೀಲಾ. ಇವರು ವಹಿಸುತ್ತಿರುವ ಪಾತ್ರ ದೇವಕಿ. ಇವರ ಹೆಸರು ಅಮೃತ. ಇವರ ಹೆಸರು ಅನುರಾಧ. ಇವರಿಬ್ಬರು ವಹಿಸುತ್ತಿರುವ ಪಾತ್ರ ಸೇವಕಿಯ. ಕಂಸ ಮಹಾರಾಜರು ಆಗಮಿಸುತ್ತಿದ್ದಾರೆ. ಬಹುಪರ ಬಹುಪರ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತುತ್ತು ಬಿದ್ದು ಹೋದವು. ಯಾರೀ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತವನ್ನೇ ಹೀರಿದನಂತೆ. ಇವನ ಕೈಯಲ್ಲಿ ತೃಣ ಸವಾರಿ ಮಾಡುವಂತ ಬೆನ್ನೊಡ್ಡಿದರೆ ಶಕಟನು ಸೊಂಟಾನೇ ಮುರಿದನಂತೆ. ಇವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ರೇಣುಕ ಬೆಲ್ಲದ ಹಣ್ಣು ಬಡಿಗೆಯಾಗಿ ಹೋದ. ಯಾರಿ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನಮ್ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ನಮ್ಮ ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ. ಎಷ್ಟು ದಿನ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ. ಶೋಧನೆ ನಿಮ್ಮ ಮಂಗಳಾರತಿ ಎತ್ತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ ಬಂದಿದೆ. ಇರ್ಲಿ ಬಿಡಿ, ಬೇಜಾರ್ ಮಾಡ್ಕೊಳ್ಬೇಡಿ. ಇವ್ರೆ ನಾ ಹೇಳ್ತೇನಲ್ಲ, ಇಬ್ರು ಶೈಲಿಕ. ಇವ ದುರ್ವಿದ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲಲ್ಲ, ನಿಮ್ಮ ಎಕಡ. ಶಬಾಷ್. ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ. ತಿಳ್ಕೊಳ್ಳಿ. ಏರ್ಪಾಡುಗಳೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರೆ ಬಂದು ಖುದ್ದಾಗಿ ಪ್ರಾರಂಭಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಎರೆದು ಒಂದೇ ಹೆಬ್ಬಾಗಿಲು. ಬಾಗಿಲ ವಾಡದ ಕಮಾನಿಗೆ ತಿರುಗತ್ತಿ ಅಲಂಕಾರ. ಬಾಗಿಲ ವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಸಮುದ್ರ ಮರಗಳ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕಿಡಿನ ಮೇಲೆ ನಿಂತಿರುತ್ತೆ. ಹಾಕಿಲು ಎಳೆದು ಬಿಟ್ರೆ ಮುಗೀತು. ಶಬಾಷ್ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗ್ಲಲ್ಲೇ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ನ ತಲೆ ತಿಂತೀರಿ. ನಿಮ್ಗೆ ತಲೆ ಇದೆಯೇನ್ರಿ? ಸುಮ್ನೆ ಇನ್ನೊಂದ್ ಬಾಗ್ಲಿಡಿ. ಎಲ್ರು ಬರೋ ದಾರಿಲಿ ನಾನ್ ಬರೋಕ್ಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ನಿನ್ನೊಬ್ರುಡೆ ಒಡೆಯ ಸರ್ಕೊಯ್ಯ ಆಚೆ. ನೀ ಬಾಯಿ ಕಡೆ. ಅಪ್ಪನೇ ಆಗಬೇಕು ಅನ್ನೋದಾತ. ನಮ್ಮ ಪಟ್ಟದಾನ ಹೇಗಿದೆ? ಏನಂದ್ರೆ ಹೆಸರು? ಹೊಲ ಯಾಪಿಡ. ಔಷಧ ಪಂಚ ಎಲ್ಲಾ ಮಾಡಿದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು, ಗೀ ಅಂತ ಮೇಲೆ ಬೀಳಲೇಬೇಕು. ಮತ್ತೆ ಕೆಲ್ಸ ಆದ್ಮೇಲೆ ಮದ್ದನ್ ಹಚ್ಚಿ ಸುಟ್ಬಿಡಿ. ಮತ್ತಿನ್ನೇನಾದ್ರೂ ದಾಂಗ್ಲೆ ಮಾಡ್ಬಿಟ್ಟಿತ್ತು. ಮಕ್ಕಳು ಮಾಡಿರ್ತವೆ ಪಾಪ ಅಲ್ವಾ ಮತ್ತೆ. ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಕೊಯ್ದು ಮೊಟ್ಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿಗಳಿವೆ. ಕಂದ್ರೆ ಇದು ಕಾಲಲ್ಲ, ಎಕ್ಕಡನೂ ಅಲ್ಲ. ಬಲೆ ತಮಾಷೆ ಕಣ್ರಿ ನೀವು. ಮಂತ್ರಿ ಅದು ಕಣ್ಣಿಡು. ರಾಜಕೀಯದಲ್ಲಿ ಯಾರನ್ನೂ ನಂಬಬಾರದು. ನೀನು ಕೂಡ. ನೀವು ನೋಡಿದ್ರೇನ್ರಿ? ನೀವು ನೋಡಿದ್ರೇನ್ರಿ ಆ ಕೃಷ್ಣನ? ಓಹೋ, ನೋಡ್ದೆ ಒಡೆಯ. ಹೇಗಿದ್ದಾನ್ರಿ ಆ ಪಂಟಿಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರ ಹಾಗೆ ಇದ್ದಾನೆ ಅವ? ಅಂದ್ರೆ ತಾವು ಹೇಳೋದು ತಮಗೆ ತಿಳಿಲಿಲ್ಲ ಅಲ್ಲ. ನೀವು ಆ ಹುಡುಗನನ್ನ ಹತ್ತಿರದಿಂದ ನೋಡಿದ್ರಿ ಅಲ್ವಾ? ನೋಡ್ದೆ ಒಡೆಯ. ಅವನು ನಮ್ಮ ದೇವಕಿಯ ಮಗ ಅನ್ಸುತ್ತಾ ನಿಮ್ಗೆ? ಕಣ್ಣು, ಮೂಗು, ತುಟಿ, ಗದ್ದೆ ಏನಾದ್ರೂ ಹೋಲಿಕೆ ಆಗುತ್ತಾ? ದೇವಕಿಯ ತರ ಅಥವಾ ವಸುದೇವನ ತರ? ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಲೇಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳು ನಮ್ಮಪ್ಪಂದು, ಈ ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನು ಕಾಣಲಿಲ್ಲ. ಆದ್ರೆ ಆ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವು ಮಕ್ಕಳೇನಾದ್ರೂ ಸೋದರ ಮಾವನ ಹೋಲ್ತಾವೇನ್ರಿ?